ಏನಪ್ಪ ಇವರು ಒಂದೆರಡು ದಿನ ಚೆನ್ನಾಗಿ ಮಾತಾಡಿದ್ರಪ್ಪ. ಈಗ ನೋಡಿದ್ರೆ ಮತ್ತೆ ಫೋನ್ ರಿಸೀವ್ ಮಾಡಲ್ಲ. ಎಲ್ಲ ಸರಿ ಹೋಯಿತು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಮತ್ತೊಂದೇನಾದ್ರು ಈ ಥರ ಶುರು ಆಗ್ತದೆ. ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ನನ್ನ ಗ್ರಾಚಾರ ಸರಿ ಇಲ್ಲ ಯಾವುದಕ್ಕೂ. ಪಾಪ ಅಮ್ಮ ಹೆಂಗೋ ಟ್ರೈ ಮಾಡಿ ಬೇಡ ಅಂತ ಉಪ್ಸಕ್ಕೆ ಹೋಗಿತ್ತು ಅಪ್ಪನ್ನ. ಅಷ್ಟೊತ್ತಿಗೆ ಇವ್ರ ಫೋನಲ್ಲಿ ಚೆನ್ನಾಗಿ ಮಾಡಿ ಮಾತಾಡಿದ್ರು. ಈಗ ನೋಡಿದ್ರೆ ಮತ್ತೆ ರಿಸೀವ್ ಮಾಡಲ್ಲ. ನಿನ್ನೇನೂ ಅರ್ಧದಲ್ಲೇ ಮಾತಾಡ್ತಾನೆ ಫೋನ್ ಇಟ್ಟೇ ಬಿಟ್ರಪ್ಪ. ಮತ್ತೆ ಮಾಡಿದ್ರೆ ಮತ್ತೆ ರಿಸೀವ್ ಮಾಡಲ್ಲ. ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಈಗಲೇ ಹಿಂಗಾದರೆ ಮದುವೆ ಆದಮೇಲೆ ಇನ್ನು ನನ್ನ ಕತೆ ಏನೇನ. ಅರ್ಧ ಎಲ್ಲ ಪಲ್ಲವಿ ದಸೆಯಿಂದನೇ ಆಗಿದ್ದು. ಆರಾಮ್ಸೆ ಆ ಹುಡುಗಿನ ಮದುವೆ ಹಾಕ್ಕೊಂಡು ಇರ್ಬೋದಿತ್ತು. ಊರು ಮನೆದು ಹೆಂಗೋ ನಮ್ಮ ಅಮ್ಮಗೂ ಗೊತ್ತಿದ್ದಾರಂತೆ. ಹಳ್ಳಿಲಾದ್ರೂ ಹಳ್ಳಿಲೂ ಇರ್ತಿತ್ತು, ಇಲ್ಲಾದರೂ ಇಲ್ಲೂ ಇರ್ತಿತ್ತು. ಅಮ್ಮಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿತ್ತು, ನೆಮ್ಮದಿನೂ ಇರ್ತಿತ್ತು. ನೋಡಿದ್ರೆ ಎಲ್ಲ ಬೇಡ ಅಂತು. ತಾನು ಮಾತ್ರ ಲವ್ ಮಾಡ್ಕೊಂಡು ಅವನ್ನೇ ಆಗಬೇಕು ಅಂತ ಆರಾಮಾಗಿ ಆಗೋತು. ನಂಗೆ ಮಾತ್ರ ಎಲ್ಲದಕ್ಕೂ ಕಲ್ಲೇ ಹಾಕ್ತು. ಸುಮ್ಮನೆ ಎಂತ ಮಾಡ. ಫೋನ್ ರಿಸೀವ್ ಮಾಡಿಸ್ದೆ. ಹಲೋ ಹಲೋ, ಸೌಜನ್ಯ ಅವರಾ? ಇಲ್ಲ ಇಲ್ಲ ಬಾಬಾ, ನಾನು ಅವಳ ತಂಗಿ ಲಾವಣ್ಯ. ಅಕ್ಕಂಗೆ ಫೋನ್ ಕೊಡಬೇಕಿತ್ತಾ? ಅಕ್ಕಗೆ ಫೋನ್ ಕೊಡಬೇಕಿತ್ತು ಅಂತ ಇನ್ನೂ ಕೇಳೋದ್ರೊಳಗೆ ಅದೇ ಮತ್ತೇನು ಚಂದಕ್ಕೆ ಫೋನ್ ಮಾಡಿನ ನಾನು. ಹಾಂ, ಸೌಜನ್ಯ ಅವರು ಇಲ್ವಾ? ಅವ್ರ ಹತ್ರ ಮಾತಾಡೋಣ ಅಂತಲೇ ಫೋನ್ ಮಾಡಿದೆ. ಹೌದು, ನಾನು ಒಬ್ಳು ಹಾಗೆ ಕೇಳ್ತೀನಿ ನೋಡಿ. ಅವಳ ಹತ್ರ ಮಾತಾಡೋಕ್ಕಾಗಿಯೇ ಫೋನ್ ಮಾಡಿರ್ತೀರಿ ನೀವು. ಅದು ಅಕ್ಕ ಮೋಸ್ಟ್ಲಿ ಈಗ ತಾನೇ ಸ್ನಾನಕ್ಕೆ ಹೋದ್ಲಾ ಅಂತ, ಹಾಗಾಗಿ ಫೋನ್ ತಗೋತಾ ಇಲ್ಲ. ಅವಳು ಬಂದಮೇಲೆ ಮಾಡ್ಲಿಕ್ಕೆ ಹೇಳಲಾ? ಡವ್ ನೋಡಿದ್ರೆ ಸಾಕು, ಈಗ ಸ್ನಾನಕ್ಕೆ ಹೋಗೋದಂತೆ. ನನಗೇನು ಗೊತ್ತಿಲ್ಲ ಇಷ್ಟೊತ್ತಿಗೆ ಅಂತ ಸ್ನಾನ. ತಲೆ ಸಮ ಇದ್ದರೆ ಯಾರು ಹೋಗಿ ಇಷ್ಟೊತ್ತಿಗೆ ಸ್ನಾನ ಮಾಡಲ್ಲ. ಎಂಥ ಹುಚ್ಚರ ಸಂತಿಗೆ ಬಂದು ಸೇರ್ಕೊಂಡಂಗಾತೇನೋ ನಾನು. ಅಲ್ಲ, ಅಷ್ಟೊತ್ತಿಂದ ಫೋನ್ ಮಾಡ್ತಿದ್ದೀನಿ, ಫೋನಲ್ಲಿ ಮಾತಾಡಿ ಸ್ನಾನಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ. ಹೌದಾ? ಸ್ನಾನಕ್ಕೆ ಈಗ ಇಷ್ಟೊತ್ತಿಗೆ ಸ್ನಾನ ಮಾಡೋದಾ ನಿಮ್ಮ ಮನೇಲಿ? ಇಲ್ಲ ಇಲ್ಲ ಬಾವಾ, ಹಾಗೇನಿಲ್ಲ. ಅವಳಿಗೆ ಸ್ವಲ್ಪ ವರ್ಕ್ ಲೋಡ್ ಇತ್ತು ಇವತ್ತು. ಟೈಮೇ ಆಗಿಲ್ಲ, ಊಟನೂ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಈಗ ಮತ್ತು ಅವಳು ಸ್ನಾನ ಮಾಡದೆ ಊಟ ಮಾಡಲ್ಲ, ಹಾಗಾಗಿ ಸ್ನಾನಕ್ಕೆ ಹೋಗಿದ್ದಾಳೆ. ಬಂದ ತಕ್ಷಣ ಹೇಳ್ತೀನಿ. ಅಲ್ಲ, ನಿಮ್ಮ ಮನೆಯಲ್ಲಿ ಫೋನ್ ರಿಂಗ್ ಆದರೆ ರಿಸೀವ್ ಮಾಡಬೇಕು ಅನ್ನೋ ಸಿಸ್ಟಮ್ ಇಲ್ಲ? ಸುಮ್ಮನೆ ಅದರಷ್ಟಕ್ಕೆ ಅದು ರಿಂಗ್ ಆಗ್ತಿರೋದಷ್ಟೇನಾ? ಇಲ್ಲ ಇಲ್ಲ ಬಾವಾ, ಇಲ್ಲಿ ರಿಸೀವ್ ಮಾಡ್ತೀವಪ್ಪ. ರಿಸೀವ್ ಮಾಡಿದ್ದಕ್ಕೆ ತಾನೇ ಈಗ ನಿಮ್ಮ ಹತ್ರ ಮಾತಾಡ್ತಿರೋದು ನಾನು. ಇದು ಏನು ಕಮ್ಮಿ ಏನಿಲ್ಲ. ಅಕ್ಕ ಫೋನ್ ರಿಸೀವ್ ಮಾಡಲ್ಲ, ಮಾತೇ ಆಡಲ್ಲ, ಇದು ಮಾತೇ ನಿಲ್ಲಿಸಲ್ಲ. ಭಾವ ಅಂತೆ, ಸೀಮೆಗಿಲ್ದಿದ್ದ ಭಾವ. ಇನ್ನು ಮದುವೆನೇ ಆಗೋದು ಗ್ಯಾರಂಟಿನೂ ಇಲ್ಲ. ನೋಡಿದ್ರೆ ಈಗಲೇ ಭಾವ ಅಂದ್ಕೊಂಡು. ಬಾವಾ, ಕೇಳಿಸ್ತಿಲ್ಲ? ಕೇಳಿಸ್ತಿದೆ. ಅಲ್ಲ, ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ ನಾನು, ಇಷ್ಟೊತ್ತು ರಿಸೀವ್ ಮಾಡಿರಲಿಲ್ಲ ಅಲ್ಲ. ಅದೇ ಕೇಳೋಣ ಅಂತ. ನಾಳೆ ರಜೆ ಇರಬೇಕಲ್ಲ ಆಫೀಸಿಗೆಲ್ಲ. ಅವರು ಬ್ಯಾಂಗ್ಳೂರಲ್ಲಿದ್ದಾರಾ ಊರಲ್ಲಿದ್ದಾರಾ ಅಂತ ಅದೇ ಕೇಳೋಣ ಅಂತ ಮಾಡ್ತಿದ್ದೀನಿ. ಅವರು ರಿಸೀವೇ ಮಾಡ್ತಿಲ್ಲ. ನಾನು ಬೆಂಗಳೂರಲ್ಲಿಲ್ಲ, ಇಲ್ಲೇ ಊರಲ್ಲೇ ಇರೋದು. ನೀವೆಲ್ಲಿದ್ದೀರಿ ಅಂತ ಕೇಳಿದ್ದಲ್ಲ ನಾನು, ಸೌಜನ್ಯ ಎಲ್ಲಿದ್ದಾರೆ ಕೇಳಿದ್ದು. ಸೌಜನ್ಯನ ಫೋನ್ ರಿಸೀವ್ ಮಾಡಿ ನಿಮ್ಮ ಹತ್ರ ಮಾತಾಡಿ ಸೌಜನ್ಯ ಸ್ನಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಬೇಕು ಅಂದರೆ ನಾನು ಎಲ್ಲಿದ್ದೀನೋ ಅವಳು ಅಲ್ಲೇ ಇರಬೇಕಲ್ವಾ? ಅಯ್ಯೋ, ನಿನ್ನ ಎದುರಿಗೆ ಸಿಕ್ಕಿದ್ರೆ ಮುಸುಡಿ ಮೇಲೆ ಹಾಕ್ತಿದ್ದೆ. ಕೊಂಕಣ ಸುತ್ತು ಮೈಲಾರಕ್ಕೆ ಬರ್ತದೆ. ಇಲ್ಲ ಇಲ್ಲೇ ಅದೇ ಅಂತ ಹೇಳಿದ್ರೆ ಏನಾಗ್ತಿತ್ತು ಇದಕ್ಕೆ? ಭಾವ, ಏನು ಯೋಚನೆ ಮಾಡ್ತಿದ್ದೀರಿ? ತಮಾಷೆ ಮಾಡಿದೆ ಅಷ್ಟೇ. ಅಕ್ಕ ಇಲ್ಲೇ ಇದ್ದಾಳೆ.
ಯೋಚನೆ ಮಾಡೋದು ಮತ್ತೇನಲ್ಲ, ಅಕ್ಕನ ಮಾತು ಎಲ್ಲ ಸೇರಿಸಿ ನೀವೇ ಆಡ್ತೀರಾ ಅಂತ. ಯಾಕೋ ನೋಡಿದ್ರೆ ನಿಮ್ಮ ಅಕ್ಕ ಫೋನ್ ರಿಸೀವ್ ಮಾಡೋದೇ ಕಡಿಮೆ, ರಿಸೀವ್ ಮಾಡಿದ್ರು ಒಂದೆರಡು ಮಾತು ಅಷ್ಟೇ. ಮೊನ್ನೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ರು, ಆಗಲೇ ಡಿಸ್ಕನೆಕ್ಟ್ ಮಾಡಿದ್ರು ಫೋನ್ನ. ಏನಂತಲೇ ಗೊತ್ತಾಗಲ್ಲಪ್ಪ ನನಗೆ. ಇಲ್ಲ ಬಾವ, ಹಾಗೇನಿಲ್ಲ. ಮಾತು ಯೂಶ್ವಲಿ ಸ್ವಲ್ಪ ಕಡಿಮೆನೇ ಆಡೋದವಳು, ಆದರೂ ನೀವೀಗ ಹೊಸ ಪರಿಚಯ ಅಲ್ಲ, ಅದಕ್ಕೆ ಮಾತು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಮಾತಾಡ್ತಾಳೆ, ಹಾಗೇನಿಲ್ಲ. ಮಾತು ಬರುತ್ತೆ ಅಂತ ಗೊತ್ತಾಗಿದೆಯಪ್ಪ ನನಗೆ, ಅದು ಅವತ್ತೇ ಗೊತ್ತಾಗಿದೆ. ಬ್ಯಾಂಗ್ಳೂರಲ್ಲಿದ್ದರೆ ನಾಳೆ ಎಲ್ಲಾದರೂ ಮೀಟ್ ಆಗೋಕ್ಕಾಗತ್ತಾ ಅಂತ ಕೇಳೋಣ ಅಂತ ಮಾಡಿದೆ. ಬರೋ ಐಡಿಯಾ ಏನಾದರೂ ಉಂಟಾ? ಇಲ್ಲ ಬಾವ, ಸದ್ಯ ಬರಲ್ವಾ ಅಂತ. ಈ ಮಂತ್ಸ್ ಫುಲ್ಲು ಇಲ್ಲಿಂದನೇ ಡ್ಯೂಟಿ ಮಾಡೋದು ಅಂತ ಹೇಳ್ತಾ ಇದ್ಲು. ನೀವೊಂದು ಕೆಲಸ ಮಾಡಿ, ಇಲ್ಲಿಗೆ ಬಂದುಬಿಡಿ. ಅದು ಬೇರೆ ಕೇಳು, ಮನೆಗೆ ಬೇರೆ ಹೋಗ್ತೀನಿ ನಾನೀಗ. ಬಂದರು ಬರಲಿ, ಬಿಟ್ಟರೆ ಬಿಡಲಿ. ಯಾವಾಗ ಸಿಗ್ಬೇಕು ಅಂತ ಅನ್ನಿಸ್ತದೋ ಆವಾಗಲೇ ಬಂದು ಹೇಳಿ. ಅದು ಕೇಳೋ ತನಕ ನಾನು ಇನ್ನು ಫೋನ್ ಮಾಡೋಕ್ಕೆ ಹೋಗಲ್ಲ. ನೋಡ್ತೀನಿ ಅವಳಿಗೆ ಎಷ್ಟು ಸೊಕ್ಕಿರ್ಬೇಕಾರೆ ನನಗೆ ಇನ್ನೆಷ್ಟಿರಬಾರ್ದು. ನಮ್ಮ ಅಪ್ಪನ ದಸೆಯಿಂದನೇ ಎಲ್ಲ ಆಗಿದ್ದು. ಆ ಆಸ್ತಿ ತಗೊಂಡು ಏನು ಮಾಡ್ತಾರೆ ಏನೋ. ಬಾವಾ, ಮಾತಾಡ್ತಿಲ್ಲಲ್ಲ, ಬರೋಕ್ಕೆ ಸಂಕೋಚನ. ಹಾಗೇನು ಅಂದ್ಕೊಂಬೇಡಿ. ನಮ್ಮನೇಲೇನು ಜಾಸ್ತಿ ಜನ ಇಲ್ಲ. ಅಕ್ಕ, ನಾನು, ಪಪ್ಪ, ಅಮ್ಮ, 4 ಜನ. ಹೀಗೂ ಮಾಡ್ಬೋದು. ನೀವೇನಾದರೂ ಊರ ಕಡೆ ಬಂದರೆ ನಾನು ನೀವೆಲ್ಲಿ ಇರ್ತೀರಿ ಹೇಳಿ, ಅಲ್ಲಿಗೆ ಅವಳು ಬರ್ತಾಳೆ. ಅಯ್ಯೋ, ನಿನ್ನ ಬಾಯಿಗೆ ಬೆಣ್ಣೆ ಹಾಕಿದ್ಯಾರೇನ? ಅಕ್ಕನ ಬಾಯಿಂದ ತೆಗೆದು ಪೂರ್ತಿ ನಿನ್ನ ಬಾಯಿಗೆ ಹಾಕ್ಯಾರೇನ? ಇಲ್ಲ ಇಲ್ಲ, ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಸರಿ ಬಿಡಿ, ನಿಮಗೆ ನನ್ನ ಹತ್ರ ಹೇಳೋಕ್ಕೆ ಆಗಲ್ಲ ಅಂತ ಕಾಣುತ್ತೆ. ಹಾಗೇನಾದರೂ ವಿಷಯ ಹೇಳೋದಿದ್ರೆ ನಾನು ಅವಳಿಗೆ ಹೇಳ್ತಿದ್ದೆ. ಇಲ್ಲ ಅಂದರೆ ಬಿಡಿ, ಬೇಡ. ನಿಮ್ಮಿಬ್ಬರ ಮಧ್ಯೆ ನಾನು ಏನಕ್ಕೆ ಬರಲಿ. ಬೈದವೆ, ಸೀರೆ ತುಂಬ ಇಷ್ಟ ಆಯಿತು ನಮ್ಮ ಅಕ್ಕಂಗೆ. ಅದನ್ನು ಇವಳು ಬಾಯಿಂದನೇ ಕೇಳ್ಬೇಕು ನಾನು. ಏನಾದ್ರು ಫೋನ್ ಮಾಡಿ ಹೇಳ್ತದೇನೋ ಚೆನ್ನಾಗದೆ ಅಂಥೇಳಿ ನೋಡಿದ್ರೆ ಇಲ್ಲ, ಇದೇ ಹೇಳೋದು. ಇಷ್ಟ ಆಗಬೇಕು ಅಂತಲೇ ತೊಗೊಂಡಿದ್ದು. ಮತ್ತೆ ಅದನ್ನೆಲ್ಲ ಫೋಟೋ ಕಳ್ಸೋಕ್ಕಾಗಿದೆ. ನಾನು ಅಂದಾಜು ಫೋಟೋ ಅಕ್ಕ ಕಳಿಸಿದ್ದಲ್ಲ, ತಂಗಿದೇ ಕೆಲಸ ಅಂತ ಕಾಣ್ತದೆ. ಅದಕ್ಕೆ ನೆಟ್ಟಿಗೆ ಫೋನಲ್ಲಿ ಮಾತಾಡೋಕ್ಕೆ ಆಗಲ್ಲ, ಇನ್ನು ಫೋಟೋ ಎಲ್ಲ ಎಲ್ಲಿ ಕಳಿಸ್ತದೆ. ಈಗ ಗೊತ್ತಾಯ್ತು ನನಗೆ, ಅಕ್ಕಗಿಷ್ಟ ಆಗ್ಯದ, ತಂಗಿಗಿಷ್ಟ ಆಗ್ಯದ. ಅಲ್ಲ, ಅದನ್ನು ನೀವು ಹೇಳಿದ್ರೆ ಹೇಗೆ ನಂಬೋದು ನಾನು? ಅದನ್ನೇ ಕೇಳೋಣ ಅಂತ ಫೋನ್ ಮಾಡ್ತಿದ್ದೀನಿ, ಅವರು ರಿಸೀವೇ ಮಾಡ್ತಿಲ್ವಲ್ಲ. ಅವ್ರು ಕಳಿಸಿದ್ದ ಫೋಟೋ ಹೇಗಿತ್ತೋ ಅದೇ ಥರದ್ದು ಸೀರೆನೇ ಸೆಲೆಕ್ಟ್ ಮಾಡಿದ್ರು ನನ್ನ ತಂಗಿ, ಅಮ್ಮ ಎಲ್ಲ. ಅದೇ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಅಲ್ಲ, ನಂಗೊಂದು ಡೌಟು. ಸೀರೆ ಇಷ್ಟ ಆಯ್ತು ಅಂತ ಹೇಳ್ತಾ ಇದೆಯಲ್ಲ, ಅಯ್ಯೋ ನನ್ನ ತಲೆಗೊಂದು ಏನಾಗಿದೆ. ಇಷ್ಟ ಆದಾಗ ಅದು ಎಲ್ಲಿ ನೋಡ್ತು ಸೀರೆನ? ಓ, ನಮ್ಮ ಅಮ್ಮೇನು ಸೀರೆ ಕೊಟ್ಟು ಕಳಿಸಾಗ್ಯದೇನ? ಅಯ್ಯೋ ದೇವರೇ, ಇವ್ರ ದಸೆಯಿಂದ. ನಾನು ಹೇಳ್ತೀನಿ ಬಾವ, ಇನ್ನೊಂದು 1/4 ಗಂಟೆ ಅವಳು ಫೋನ್ ಮಾಡ್ತಾಳೆ, ಆಯಿತಾ?